ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಸ್ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ಕುಕ್ಕಿಂಗ್, ಶಾಪಿಂಗ್, ಟ್ರಾವೆಲಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ವೀಡಿಯೋಸ್ ಇದ್ರ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗು ವ್ಲಾಗ್ ಮಾಡ್ತಾಯಿದ್ದೀನಿ. ಹಂಗೇ ಯಾರೆಲ್ಲ ತುಂಬ ಮಾಡರ್ನ್ ಆಗಿ ಬಟ್ಟೆ ಹಾಕೋಕ್ಕೆ ಇಷ್ಟಪಡ್ತಿರೋ ಅದು ಆ ಥರ ಬಟ್ಟೆಗಳೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಬೇಕು ಆ ಥರ ಎಲ್ಲ ಇರೋರು ಮಂತ್ರಿ ಸ್ಕ್ವೇರ್ ಎದುರುಗಡೆ ಇರೋ ಸಿಗ್ನಲ್ಲು ಅಂದರೆ AVR ಜುವೆಲ್ಸ್ ಅಂತ ಏನೋ ಇದೆಯಲ್ಲ ಅದ್ರ ಆಪೋಸಿಟೇನೆ ನಾಟಿ ಅಂತ ಒಂದು ಶಾಪ್ ಇದೆ. ಎಲ್ಲ ವೆಸ್ಟರ್ನ್ ವೇರ್ ಬಟ್ಟೆಗಳು, ಪಾರ್ಟಿ ವೇರ್ ಆಗಲಿ, ಬಾಡಿಕಾನ್ ಡ್ರೆಸ್ಸಸ್ಸು, ಸ್ಕರ್ಟ್ಸು, ಟಾಪ್ಸು ಮತ್ತು ಕ್ರೋಶೆಟ್ಟಿಂದ ಮಾಡಿರೋ ಅಂಥ ಕ್ರಾಪ್ ಟಾಪ್ಸು, ಎಲ್ಲ ಟೈಪ್ ಆಫ್ ವೆಸ್ಟರ್ನ್ ಡ್ರೆಸ್ಗಳು ತುಂಬಾ ಕಮ್ಮಿಗೆ ಸಿಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಖಂಡಿತ ಈ ಶಾಪ್ನ ಒಂದು ಸಲ ವಿಸಿಟ್ ಮಾಡಲೇಬೇಕು. ಅಷ್ಟು ಕಲೆಕ್ಷನ್ಸ್ ಇದೆ, ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಅಷ್ಟೇ ತುಂಬಾ ಅಫೋರ್ಡಬಲ್ ಆಗಿದೆ, ತುಂಬ ಕಲೆಕ್ಷನ್ಸ್ ಇದೆ. ನಾನು ಅದರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಶಾಪ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ 1-2 3 ಅವರ್ ಬೇಕು, ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಫಸ್ಟು ಸ್ಕರ್ಟ್ಗಳನ್ನ ತೋರಿಸ್ದೆ ಆವಾಗಲೇ, ಇವಾಗ ಟಾಪ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ತುಂಬಾ ಸ್ಟ್ರೆಚಬಲ್ ಕ್ಲಾತು, ಅಂದರೆ ಇದೆಲ್ಲ ಫ್ರೀ ಸೈಜು, 300 350 ಅದ್ರ ಪ್ರೈಸು. ಎಲ್ಲ ಟಾಪ್ಸು ಅಷ್ಟೇ 300 350 ಫ್ರೀ ಸೈಜ್ ಇರುತ್ತೆ. ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಯಾವ ಸೈಜ್ ಬೇಕೋ ಆ ಸೈಜವರು ಬೇಕಿದ್ದರೆ ಹಾಕೋಬೋದು. ಇನ್ನೊಂದೇನೆಂದರೆ ನಾನು ತುಂಬ ಮಾಡರ್ನಾಗಿ ಅಂದರೆ ಬಾಡಿ ಎಕ್ಸ್ಪ್ಲೋರ್ ಆಗೋ ಥರ ಬಟ್ಟೆಗಳು ಹಾಕಲ್ಲ. ಮ್ಯಾಕ್ಸಿಮಮ್ ಅಂದರೆ ಜೀನ್ಸ್ ಟಾಪ್ಸ್ ಅಷ್ಟೇ. ಬಟ್ ಅದು ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಅದೆಲ್ಲ ನೋಡಿ ನನಗೆ ಅನ್ನಿಸ್ತಾಯಿತ್ತು ತೊಗೊಬೇಕು, ಹಾಕೋಬೇಕು ಅಂತ. ಅಂದರೆ ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳು. ಇವಾಗ ಲೈಕ್ರಾ ಏನೋ ಹೇಳ್ತಾರಲ್ಲ ಆ ಮೆಟೀರಿಯಲ್ದು ಇದೆಲ್ಲ ಸ್ಕರ್ಟ್, ಇದು ಅಷ್ಟೇ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವ ಸೈಜಿಗೆ ಬೇಕಾದ್ರೂ. ಅದರಲ್ಲಿ ಅವ್ರು ನೋಡಿ ಸ್ವಲ್ಪ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಇದ್ರ ಪ್ರೈಸು ಅಷ್ಟೇ 500 600 ಆ ಥರ ಕಮ್ಮಿನೇ ಸಿಗತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನೀ ಲೆಂತ್ಗಿಂತ ಸ್ವಲ್ಪ ಕೆಳಗೆ ಬರುತ್ತೆ, ಮತ್ತು ನಿಮಗೆ ಇನ್ನೂ ಶಾರ್ಟ್ ಬೇಕು ಅಂದರೆ ಅದು ಶಾರ್ಟ್ ಕೂಡ ಸಿಗುತ್ತೆ. ಹೇಳ್ತಿಲ್ವ ಒಂದಕ್ಕಿಂತ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಅದಾದಮೇಲೆ ಏನು ಹೇಳ್ತಾರೆ ಮ್ಯಾಕ್ಸಿ ಡ್ರೆಸ್ಗಳು ಸ್ಲೀವ್ಲೆಸ್ಸು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಡೀಪ್ ಥರ ಇದು ಅಷ್ಟೇ 400 350 500 ನಿಮ್ಗಂದರೆ ಡಿಸೈನ್ಸ್ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಮ್ಯಾಕ್ಸಿಮಮ್ ಅಂದರೆ 600 ಒಳಗೇ ನಿಮ್ಗೆ ಎಲ್ಲ ಡ್ರೆಸ್ಗಳೂ ಸಿಗುತ್ತೆ ನೋಡಿ. ನಾನು ಅದೆಲ್ಲ ತೆಗ್ದು, ಇವತ್ತು ಸಂಡೇ ಬೇರೆ ಅಲ್ವಾ, ತುಂಬಾ ರಶ್ ಇದ್ದರು, ಕ್ರೌಡೆಡ್ ಇದ್ದರು. ಸೊ ಅದಕ್ಕೋಸ್ಕರ ಹಂಗೇ ಆ್ಯಂಗರಿಂದನೇ ಯಾವ ಥರ ಇದೆ ಅಂತ ಕಲರ್ಸ್ ಎಲ್ಲ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ಅದನ್ನಷ್ಟೇ ತೆಗ್ದು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಅಲ್ಲ 400 350 550 500 ಅದೇ ಥರ. ಜೀನ್ಸ್ಗಳ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು, ಅಂದರೆ ಇಲ್ಲಿ ಎಷ್ಟಿದೆಯೋ ಅಷ್ಟು ಡಿಸೈನ್ಸ್ ಅಂತೆ, ಸೈಜ್ಗಳು ಮಾತ್ರ ಸಿಗತ್ತೆ ಅಂದರು. ಬಟ್ ಪ್ರೈಸು 600 550 500 ಆ ಥರ ಪ್ರೈಸು ಓಕೆ ಇತ್ತು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸ್ಟಾಫ್ಸು ಅಷ್ಟೇ ಒಬ್ಬೊಬ್ಬರು ಕಸ್ಟಮರ್ನೇ ಒಬ್ಬೊಬ್ಬರು ಅಟೆಂಡ್ ಮಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಿಮಗೆ ಕಲೆಕ್ಷನ್ಸ್ ಎಲ್ಲ ಮುಖ ಉರಿಸ್ದೆ ನೀಟಾಗಿ ತೋರಿಸ್ತಾರೆ. ಇವಾಗ ನಾವು ವಿಡಿಯೋ ಮಾಡ್ಕೋಬೇಕಾದ್ರೂ ಪಾಪ ಹೆಲ್ಪ್ ಮಾಡಿದ್ರು. ಇವಾಗ ಒಂದು ನೋಡ್ತಾರೆ ತೊಗೊಳ್ಳಲ್ಲ ಆ ಥರ ಎಲ್ಲ ಮಾಡೋರ್ಗೂ ಅಷ್ಟೇ ಅವ್ರ ಮುಖ ಸಿಡಿಸ್ತಾ ಇರಲಿಲ್ಲ, ಚೆನ್ನಾಗಿ ಕಸ್ಟಮರ್ನ ಟ್ರೀಟ್ ಮಾಡ್ತಾಯಿದ್ರು. ನಾನು ಈ ಕಡೆ ವೈಟ್ ಪ್ಯಾಂಟ್ ಹಿಡ್ದಿದ್ದೀನಿ ನೋಡಿ, ಅದು 500. ಮತ್ತು ಅದೇ ಥರ ಇನ್ನೊಂದು ಬ್ಲಾಕ್ ಇತ್ತು ಪ್ಯಾಂಟು, ಅದು ಅಷ್ಟೇ 500. ಜೀನ್ಸ್ ಪ್ಯಾಂಟೆಲ್ಲ 550 600 ಈ ರೇಂಜಲ್ಲಿತ್ತು. ಚೆನ್ನಾಗಿದ್ದು ಕ್ವಾಲಿಟಿ, ಅಂದರೆ ತುಂಬ ಹಾರ್ಡ್ ಬಟ್ಟೆ ಆ ಥರ ಏನಿರಲಿಲ್ಲ, ಕ್ಲಾತ್ ಎಲ್ಲ ಸಾಫ್ಟ್ ಇತ್ತು, ಚೆನ್ನಾಗಿತ್ತು. ಇವನ್ ನಾನು ಈ ಶಾಪ್ನ ತುಂಬ ಜನ ಇನ್ಫ್ಲೂಯೆನ್ಸಸ್ನ ನೋಡೇ ಹೋಗಿದ್ದು, ಅಂದರೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ. ನಾನೇನೋ ಬಟ್ಟೆಗಳು ತೊಗೋಬೇಕಂದ್ರೆ ನಾನು ಈ ಥರ ಜೀನ್ಸು ಟಾಪ್ಸ್ ಎಲ್ಲ ಸಿಗತ್ತೆ ಅಂತ ಹೋಗಿದ್ದೆ. ಬಟ್ ಅಂದರೆ ವೆಸ್ಟರ್ನ್ ಆಗಿ ತುಂಬ ಕ್ರಾಪ್ ಟಾಪ್ಸು ಈ ಥರ ಎಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ. ಇವಾಗ ನಾನು ಟಾಪ್ಸ್ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ 350 ಮತ್ತು 300 ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಫ್ರೀ ಸೈಜು, ಈ ಎಲ್ಲ ಸೈಜವ್ರೂ ವೇರ್ ಮಾಡ್ಬೋದು ನೋಡಿ. ಅದು ಜಾಕೆಟ್ ಥರ ಇದೆ ನೋಡಿ, ಅದನ್ನು ಅಷ್ಟೇ 300 ಅದ್ರ ಪ್ರೈಸು.
ಮತ್ತು ಇವಾಗ ನಾನೊಂದು ಲೈಟ್ ಲ್ಯಾವೆಂಡರ್ ಕಲರು ತೋರಿಸ್ತಾ ಇದ್ದೀನಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೈಡಲ್ಲೆಲ್ಲ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಅದು ಅಷ್ಟೇ 300 ಟಾಪು. ನಾನು ಕೇಳಿದೆ ಇನ್ನೂ ಸ್ವಲ್ಪ ಲಾಂಗ್ ಇರೋದಿದೆಯಾ ಅಂತ. ಅದು ಸ್ವಲ್ಪ ವೇಸ್ಟ್ ಬೆಲ್ಲಿ ಎಕ್ಸ್ಪ್ಲೋರ್ ಆಗೋ ಥರ ಇದೆ. ನಾನು ಆ ಥರ ಎಲ್ಲ ವೇರ್ ಮಾಡಲ್ಲ, ನಂಗೆ ಇಷ್ಟ ಆಯಿತು, ಅದಕ್ಕೆ ಕೇಳಿದೆ. ಇಲ್ಲ ಮೇಡಮ್, ಎಲ್ಲ ಕ್ರಾಪ್ ಟಾಪೇ ಥರನೇ ಇರೋದು ಅಂತ ಹೇಳಿದ್ರು. ಆಮೇಲೆ ಇವಾಗ ತೋರಿಸ್ತಾ ಇರೋದೆಲ್ಲ ಕ್ರೋಶೆಟಲ್ಲಿ ಮಾಡಿರೋ ಅಂಥ ಕ್ರಾಪ್ ಟಾಪ್ಸು. ಅದರಲ್ಲೂ ಕ್ರೋಶೆಟಲ್ಲಿ ಮಾಡಿರೋ ಕ್ರಾಪ್ ಟಾಪ್ಸ್ ಅಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ಅದು ಅಷ್ಟೇ 300 350 ರುಪೀಸು. ಒಂದಕ್ಕಿಂತ ಒಂದು ಸಖತ್ತಾಗಿದ್ದು ಅಂತಲೇ ಹೇಳ್ಬೋದು. ಕ್ರಾಪ್ ಟಾಪ್ಸು ಇತ್ತು, ಅಂದರೆ ಲಾಂಗ್ ಟಾಪ್ಸು ಇತ್ತು. ಲಾಂಗ್ ಅಂದರೆ ಮಾಮೂಲಿ ಟೀ ಶರ್ಟ್ಸ್ ಎಲ್ಲ ಬರುತ್ತಲ್ಲ, ನಾರ್ಮಲ್ ಟೀ ಶರ್ಟ್ಸು ಆ ಥರದ್ದು ಇತ್ತು. ಬಟ್ ಕ್ರಾಪ್ ಟಾಪ್ಸಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಿನಿ ಸ್ಕರ್ಟ್ಸ್ ಬರುತ್ತಲ್ಲ, ಇದು ಅಷ್ಟೇ ಲೈಕ್ರಾ ಮೆಟೀರಿಯಲ್ ಏನೋ ಹೇಳ್ತಾರಲ್ಲ, ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಆ ಥರ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿತ್ತು. ನಾನು ವೇರ್ ಮಾಡಲ್ಲ, ಬಟ್ ನೋಡೋಕ್ಕೇ ಒಂಥರ ಕ್ಯೂಟ್ ಆಗಿತ್ತು. ನಾನು ಕೇಳಿದೆ, ಮಕ್ಳಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತಲ್ಲ ನಿಮ್ಮ ಶಾಪಲ್ಲಿ ಓಪನ್ ಮಾಡಿ ಅಂತ. ಯಾಕಂದರೆ ನನಗೆ ನನ್ನ ಮಗಳಿಗೆಲ್ಲ ಈ ಥರ ಹಾಕೋಕ್ಕೆ ಇಷ್ಟ. ಸೊ ಅದಕ್ಕೋಸ್ಕರ ಈ ಸ್ಕರ್ಟ್ಗಳು ಅಷ್ಟೇ 300 350 ಎಲ್ಲ ಅಷ್ಟೇ 300 350 ಇದೇ ರೇಂಜಲ್ಲಿ ಸಿಗತ್ತೆ ನೋಡಿ. ನನಗೆ ಯಾವ್ದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯೋ ಅದಷ್ಟು ತೆಗ್ದು ತೋರಿಸ್ತಾ ಇದ್ದೀನಿ. ಇನ್ನು ಕಲೆಕ್ಷನ್ಸ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಎಲ್ಲ. ಮತ್ತು ಏನದು ಡೆನಿಮ್ ಶಾರ್ಟ್ಸ್ ಕೂಡ ಇತ್ತು. ನಾನು ಅದನ್ನೆಲ್ಲ ಜಾಸ್ತಿ ಏನು ತೋರ್ಸೋಕೆ ಹೋಗಲಿಲ್ಲ. ಅವು ಅಷ್ಟೇ 300 350 ಅದೇ ಥರ. ಮತ್ತು ಲಾಂಗ್ ಸ್ಕರ್ಟ್ಸು, ಮತ್ತು ಶರಾರ ಪ್ಯಾಂಟ್ಸು, ಮತ್ತು ಪ್ಲಾಜೋ ಪ್ಯಾಂಟ್ಸು, ಇದರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಅವೆಲ್ಲ 400 500, ಅಂದರೆ ನಿಮಗೆ ಎಷ್ಟು ಫ್ಲೇರ್ಸ್ ಬೇಕು, ಯಾವ ಡಿಸೈನ್ಸ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಏನಂದರೆ ಇದು ಟೂ ಎಕ್ಸ್ಪೆನ್ಸಿವ್ ಅನ್ನೋ ಥರ ಯಾವ ಬಟ್ಟೆ ಕೂಡ ಇರಲಿಲ್ಲ ಅಲ್ಲಿ. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು ನೋಡಿ. ನನಗೆ ಈ ಆರೆಂಜ್ ಕಲರ್ ಸ್ಕರ್ಟು ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸು 600 500 ಏನೋ ಇತ್ತು. ಸಖತ್ತಾಗಿತ್ತು, ಎಷ್ಟು ಫ್ಲೇರ್ ಆಗಿತ್ತು ಗೊತ್ತಾ. ಮತ್ತು ಈ ಥರ ಏನು ಗೌನ್ಸ್ ಎಲ್ಲ ಬರುತ್ತಲ್ಲ, ಈ ಸ್ಲೀವ್ಲೆಸ್ಸು ಮತ್ತು ತುಂಬ ಮಾಡಾಗಿ ಬ್ಯಾಕ್ಲೆಸ್ಸು ಗೌನ್ಸು ಆ ಥರ ಎಲ್ಲ, ಅಂದರೆ ತುಂಬ ಡಿಸೈನು ಈ ಬೆಲ್ಲಿ ಹತ್ರ ಓಪನ್ಸ್ ಇರೋದು ಆ ಥರ ಎಲ್ಲ ಗೌನ್ಸ್ಗಳ ಕಲೆಕ್ಷನ್ಸು. ಮತ್ತು ಜಂಪ್ ಸೂಟ್ಸು ಫುಲ್ ಲಾಂಗು, ಅಂದರೆ ಕಾಟನ್ ಮೆಟೀರಿಯಲ್ಲು ಆ ಥರ, ಡೆನಿಮ್ ಜಾಸ್ತಿ ಇರಲಿಲ್ಲ. ಆ ಥರದ್ದಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ಇದ್ರ ಪ್ರೈಸ್ಗಳು ಅಷ್ಟೇ 400 500 ಆ ಪ್ರೈಸಲ್ಲೇ ಇತ್ತು. ಅದೇ ಹೇಳ್ತಿಲ್ವ, ನಮ್ಗೆ ತೋರಿಸ್ತಾ ಇದ್ದರೆ ಯಾವ್ದನ್ನ ತೆಗ್ದು ತೋರಿಸ್ಬೇಕು, ಯಾವ್ದು ಬೇಡ, ಅಷ್ಟು ಕಲೆಕ್ಷನ್ಸ್ ಇತ್ತು. ಆ್ಯಕ್ಚುಲಿ ನೋಡಿ, ಅವತ್ತು ಸಂಡೇ ತುಂಬಾ ಏನದು ಸೇಲ್ ಆಗಿರುತ್ತೆ, ಬಟ್ ಆದ್ರೂ ಅಷ್ಟು ಕಲೆಕ್ಷನ್ಸ್ ಇತ್ತು. ಇವನು ಅಷ್ಟೇ, ನನ್ನ ಹ್ಯಾಂಗರಿಂದ ಒಂದೊಂದೇ ತೆಗೆದು ಮತ್ತೆ ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಂಗೇ ಸ್ವಲ್ಪ ತೆಗ್ದು ತೋರಿಸಿದ್ದೀನಿ ನೋಡಿ. ಇದು ಡೆನಿಮು, ಒಂದು ಸ್ಲಿಪ್ ಥರ, ಅಂದರೆ ಸ್ಲೀವ್ಲೆಸ್ಸು, ಫುಲ್ಲು ನೀ ಲೆಂತ್ಗಿಂತ ಸ್ವಲ್ಪ ಲೆಂತ್ ಬರುತ್ತೆ. ಇದು ಅಷ್ಟೇ 600 500 ಏನೋ ಇದು. ಈ ಒಳಗಡೆ ಇವಾಗೆಲ್ಲ ನೋಡಿ ಆನ್ಲೈನಲ್ಲಿ ಸಿಗುತ್ತೆ, ವೈಟು ಫುಲ್ ಸ್ಲೀವ್ದು ಬಾಡಿ ಕಾರ್ನ್ ಇದು ಬರುತ್ತಲ್ಲ, ಏನದು ಟೀ ಶರ್ಟ್ಸು, ಅದ್ರ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಚಳಿಗಾಲ ಬಂತು ಅಂದರೆ ಮೂಗು ಕಟ್ಬಿಡುತ್ತೆ, ಅದು ಸರಿನೇ ಹೋಗಲ್ಲ, ವಾಯ್ಸ್ ಕೊಡೋಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ನೋಡಿ, ನಾನು ಇವಾಗ ಒಂದು ರೆಸ್ಟೋರೆಂಟ್ಸ್ ತೋರಿಸಿದ್ನಲ್ಲ, ಅದು ಅಷ್ಟೇ ಸಖತ್ತಾಗಿತ್ತು. ಇದು ನೋಡಿ, ಇದು ಡೆನಿಮ್ ಕಾಟನ್ ಇದು, ಬಟ್ ಡೆನಿಮ್ ಥರ ಲುಕ್ ಇದೆ. ಇದು ನೇವಿಯವರೆಲ್ಲ ಹಾಕೋತಾರಲ್ಲ ಆ ಥರ. ಮತ್ತು ಈ ಪಾರ್ಟಿಗೆ ಹೋಗೋರಿಗೆ, ಬರ್ಡೇಗೆ, ಅಂದರೆ ಸ್ವಲ್ಪ ಶೈನಿಂಗ್ ಆಗಿರಬೇಕು ಅಂತ ಈ ಥರ ಎಲ್ಲ ಇಷ್ಟಪಡೋರಿಗೆ ಅದಕ್ಕೂ ಅಷ್ಟೇ ಕಲೆಕ್ಷನ್ಸ್ ಇತ್ತು. ಚೆನ್ನಾಗಿತ್ತು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ವೆಲ್ವೆಟಲ್ಲಿತ್ತು. ಮತ್ತು ಈ ಚಿಮ್ಕಿ ವರ್ಕ್ ಅಂತಾರಲ್ಲ ಆ ಥರದ್ರಲ್ಲಿತ್ತು. ನಿಮಗೆ ಫುಲ್ ಲಾಂಗ್ ಬೇಕಂದರೆ ಲಾಂಗ್ ಇತ್ತು, ಶಾರ್ಟ್ಸಲ್ಲೂ ಶಾರ್ಟ್ ಬೇಕಂದರೆ ನೀ ಲೆಂತು ಆ ಥರ ಅದರಲ್ಲೂ ಕೂಡ ಇತ್ತು. ನನಗೆ ಬಾಡಿ ಕಾರ್ನು ಮ್ಯಾಕ್ಸಿಗಳು ಬರುತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀ ಲೆಂತ್ ಅಷ್ಟಿತ್ತು, ಬಟ್ ನಾನು ಅವ್ರನ್ನ ಕೇಳಿದೆ, ಈ ಕಾಫ್ ಲೆಂತ್ಗಿದೆಯಾ ಅಂತ ನಾನು ತೊಗೊಳಕ್ಕೆ ಅಂತ. ಬಟ್ ಕಾಫ್ ಲೆಂತ್ ಯಾವುದೂ ಇರಲಿಲ್ಲ, ನೀ ಲೆಂತ್, ಅದಕ್ಕೆ ಇನ್ನೊಂಚೂರು ಉದ್ದ ಬರ್ತೈತಿ, ಇಲ್ಲ ಇನ್ನೊಂಚೂರು ಶಾರ್ಟ್ ಇತ್ತು. ಯಾರ್ಯಾರು ಬಾಡಿ ಕಾರ್ನ್ ಮ್ಯಾಕ್ಸಿಗಳನ್ನ ಇಷ್ಟಪಡ್ತಿರೋ ಅದರಲ್ಲಂತೂ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಅದ್ರ ಪ್ರೈಸು ಅಷ್ಟೇ 500 400 450 ಅದೇ ಥರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ ಕ್ವಾಲಿಟಿ. ನಾನು ಹೇಳಿದ್ನಲ್ಲ ಆವಾಗಲೇ, ಕ್ರೋಶೆಟ್ಟಲ್ಲಿ ಟಾಪ್ಸು ಅಂತ 2 ಫ್ಲೋರ್ ಇದೆ, ಅಂದರೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು.
ತುಂಬಾ ಅವರು ಕಲೆಕ್ಷನ್ಸ್ ಇಟ್ಟಿರೋದು ಅಂದರೆ ಈ ಕ್ರೋಶೆಟ್ಟು ಕ್ರಾಪ್ ಟಾಪ್ಸು ಮತ್ತು ನಾರ್ಮಲ್ಲು ಕ್ರಾಪ್ ಟಾಪ್ಸು ಈ ಲೈಕ್ರಾ ಮೆಟೀರಿಯಲ್ ಬರುತ್ತಲ್ಲ ಅಂದರೆ ಎಕ್ಸ್ಪ್ಯಾಂಡಬಲ್ ಅದಕ್ಕೆ ಏನು ಮೆಟೀರಿಯಲ್ ಅಂತ ಗೊತ್ತಿಲ್ಲ ಬಟ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಲೈಕ್ರಾ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ. ಕ್ರಾಪ್ ಟಾಪ್ ಇಷ್ಟಪಡೋರ್ಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಕಲೆಕ್ಷನ್ಸ್ ಇದೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅವು ಅಷ್ಟೇ 300 ಎಲ್ಲ ಕ್ರಾಪ್ ಟಾಪ್ಸೂ ಅದ್ರ ಪ್ರೈಸ್ ಅಷ್ಟೇ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ನನಗೆ ಯಾವುದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಅದಷ್ಟನ್ನು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೆಲ್ಲ ಇದೆ ಕಲೆಕ್ಷನ್ಸ್, ಅದೆಲ್ಲ ತೆಗ್ದು ತೋರಿಸ್ಬೇಕಂದ್ರೆ ಟೈಮ್ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಆಗುತ್ತೆ. ನಿಮಗೆ ಕಲೆಕ್ಷನ್ಸ್ ಎಲ್ಲ ಗೊತ್ತಾಗಬೇಕಂದ್ರೆ ಆ್ಯಕ್ಚುಲಿ ಫ್ರೈಡೇ ಅಂತೆ ಸ್ಟಾಕ್ಸ್ ಬರೋದು, ಸಾಟರ್ಡೆ ಸಂಡೇ ಹೋಗಿ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಶಾಪ್ಸ್. ಅದೇ ಹೇಳಿದ್ನಲ್ಲ, ಇವನ್ ಅವತ್ತು ಸಂಡೇ ಆಗಿರೋದ್ರಿಂದ ಒಂದು ನಾನೇನಾದರೂ ತೋರಿಸ್ಬೇಕಾದ್ರೆ ಹಿಂಗೆ ಅಡ್ಡ ಓಡಾಡ್ತಾನೆ ಇದ್ರು ಅಥವಾ ಕ್ಯಾಮ್ರಾ ಮುಂದೆ ಅಡ್ಡ ಓಡಾಡ್ತಾನೆ ಇದ್ರು. ನಮಗೂ ಅಷ್ಟು ನೀಟಾಗಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟು ಆಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡು ಯಾವುದು ಚೆನ್ನಾಗಿತ್ತೋ ಕಲೆಕ್ಷನ್ಸಲ್ಲಿ ಅಂದರೆ ಎಲ್ಲ ಚೆನ್ನಾಗಿತ್ತು, ಅದ್ರಲ್ಲಿ ನಂಗೆ ಇನ್ನೂ ಬೆಸ್ಟ್ ಅನಿಸಿದ್ನ ನಾನು ಒಂದೊಂದು ತೆಗ್ದು ತೋರಿಸ್ತಾ ಇದ್ದೀನಿ. ಇವಾಗ ತೋರಿಸ್ತಿರೋ ಟಾಪ್ಗಳು ಅಷ್ಟೇ 300 350 ಅಷ್ಟೇ ಪ್ರೈಸು. ಬಟ್ ಏನಂದರೆ ಇಲ್ಲಿ ಇದೇ ಥರ ನಿಮಗೆ ಮಾಲ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಶಾಪ್ಸಲ್ಲಿ ತೊಗೋಬೇಕಂದ್ರೆ ಬಿಲೋ 1000 ಯಾವುದೂ ಸಿಗಲ್ಲ. ಇಲ್ಲಂತೂ ತುಂಬಾ ಅಫೋರ್ಡಬಲ್ ಆಗಿರೋ ಪ್ರೈಸ್ಗೆ ಸಿಗತ್ತೆ. ಮತ್ತು ಈ ಜಾಕೆಟ್ಸು ಡೆನಿಮಲ್ಲಿ ಅದರಲ್ಲೂ ಅಷ್ಟೇ ಪ್ಯಾರೆಟ್ ಪಾಚಿ ಗ್ರೀನು, ಪಿಂಕು, ಬ್ಲೂ, ಬ್ಲ್ಯಾಕು ಇದರಲ್ಲೆಲ್ಲ ತುಂಬಾ ವೆರೈಟೀಸ್ ಇತ್ತು. ಅದ್ರ ಪ್ರೈಸು ಅಷ್ಟೇ 500 ಏನೋ ಇತ್ತು. ಮತ್ತು ಈ ಜಾಕೆಟ್ಸು ಇದೊಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕೈ ಇಟ್ಟರೆ ಜಾರ್ತಾಯಿತ್ತು, ಅಷ್ಟು ಸಾಫ್ಟ್ ಇತ್ತು. ಇದೆಲ್ಲ ಒಂದೊಂದು ಪ್ರೈಸ್ ಅಂದರೆ 700 800 1000 1500 ಎಲ್ಲ ರೇಂಜ್ದು ಇತ್ತು ಜಾಕೆಟ್ಸ್ಗಳು. ಬಟ್ ತುಂಬಾ ಚೆನ್ನಾಗಿತ್ತು, ಲುಕ್ ವೈಸು ಚೆನ್ನಾಗಿತ್ತು. ಮತ್ತು ಅದು ಫ್ಯಾಬ್ರಿಕ್ನ ಟಚ್ ಮಾಡಿದ್ರೆ ನಮಗೆ ಫೀಲ್ ಆಗುತ್ತೆ ಚೆನ್ನಾಗಿದೆ ಅಂತ ನೋಡಿ. ಅದು ಅಷ್ಟೇ ಸಖತ್ತಾಗಿತ್ತು. ಬರೀ ನಾನು ಲುಕ್ ವೈಸ್ ಹೇಳ್ತಾ ಇಲ್ಲ. ಆದಷ್ಟು ಗ್ರೌಂಡ್ ಫ್ಲೋರಲ್ಲಿ. ಎಗೇನ್ ಫಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲೂ ಅಷ್ಟೇ ಮ್ಯಾಕ್ಸಿ ಡ್ರೆಸ್ಗಳಿತ್ತು ಜಾಸ್ತಿ. ಅದರಲ್ಲಿ ನೋಡಿ, ಇದು ನಾನೊಂದು ನಿಯಾನ್ ಕಲರ್ದು ಫ್ರಾಕ್ ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ, ಡಿಫ್ರೆಂಟಾಗೆಲ್ಲ ಇತ್ತು. ನನಗೇ ನಗು ಬರ್ತೈತಿ, ಏನು ಈ ಡ್ರೆಸ್ ಹಿಂಗಿದೆ, ಹೆಂಗೆ ವೇರ್ ಮಾಡೋದು ಅಂತ. ಅವರು ನೋಡಿ ಮೇಡಮ್ ಚೆನ್ನಾಗಿದೆ ಟ್ರೈ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಇಲ್ಲ, ನನ್ನ ಹತ್ರ ಎಲ್ಲ ತುಂಬ ಮಾಡ್ರನ್ನಾಗಿ ಹಾಕಲ್ಲ, ಮ್ಯಾಕ್ಸಿಮಮ್ ಜೀನ್ಸ್ ಟಾಪ್ಸ್ ಅಷ್ಟೇ ಅಂತ ಹೇಳ್ತಾ ಇದ್ದೆ. ನೋಡಿ ಇಲ್ಲೂ ಅಷ್ಟೇ ಕ್ರಾಪ್ ಟಾಪ್ಸು ಫಸ್ಟ್ ಫ್ಲೋರಲ್ಲೂ ಎಷ್ಟೊಂದು ಕ್ರಾಪ್ ಟಾಪ್ಸ್ ಇಟ್ಟಿದ್ರು. ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲೂ ಅಷ್ಟೇ ತುಂಬಾ ಕ್ರಾಪ್ ಟಾಪ್ಸು ಮತ್ತು ಕ್ರೋಶೆಟ್ ಟಾಪ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ನಾನು ಹಂಗೆ ಸುಮ್ಮನೆ ತೆಗ್ದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ಸುಮ್ಮನೆ ಹಿಂಗೆ ಎಳಿತಾ ಇದ್ದರೆ ಅಷ್ಟು ಸ್ಟ್ರೆಚ್ ಆಗುತ್ತೆ ಕ್ಲಾತ್ಸು. ಇನ್ನೊಂದೇನೆಂದರೆ ಬಾಯ್ಸ್ಗೂ ಇತ್ತು, ಬಟ್ ಬಾಯ್ಸ್ಗೆ ಒಂದು 4 ರೋ ಏನೋ ಇತ್ತು. ಜೀನ್ಸು, ಟೀ ಶರ್ಟ್ಸು, ಸ್ವಲ್ಪ ಶರ್ಟ್ಗಳಿಟ್ಟಿದ್ರು ಅಷ್ಟೇ, ಬಾಯ್ಸ್ಗೆ ಜಾಸ್ತಿ ಇರಲಿಲ್ಲ. ಮತ್ತು ಈ ಓವರ್ ಕೋಟು ಬರುತ್ತಲ್ಲ ಆ ಥರದ್ದಿತ್ತು ಬಾಯ್ಸ್ಗೆ. ಮತ್ತು ಈ ವೇಸ್ ಕೋಟು ಆ ಥರ ಹೇಳ್ತಾರಲ್ಲ ಆ ಥರದ್ದು ಸ್ವಲ್ಪ ಇತ್ತು. ನಾನು ಬಾಯ್ಸ್ದು ಪ್ರೈಸೆಲ್ಲ ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಂಗೆ ಇತ್ತಲ್ಲ ಅಂತ ಒಂದು ಶೂಟ್ ಮಾಡಿಕೊಂಡೆ. ಬಟ್ ಏನಂದರೆ ಕ್ವಾಲಿಟಿ ಚೆನ್ನಾಗಿತ್ತು. ಶರ್ಟ್ಸ್ ಇತ್ತು ಗರ್ಲ್ಸ್ಗಳಿಗೆ, ಫಾರ್ಮಲ್ ಪ್ಯಾಂಟ್ಸ್ಗಳಿತ್ತು. ಫಾರ್ಮಲ್ ಪ್ಯಾಂಟ್ಸ್ಗಳು ಅಷ್ಟೇ 400 500 ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಡೈಲಿ ಫಾರ್ಮಲ್ ಡ್ರೆಸ್ನ ವೇರ್ ಮಾಡೋರಿಗೆ. ಶರ್ಟ್ಸು ಅಷ್ಟೇ, ನಾನು ಕಾಟನ್ ಶರ್ಟ್ಸ್ ಕೇಳಿದೆ, ಇಲ್ಲ ಮೇಡಮ್ ಕಾಟನ್ ಶರ್ಟು ಫಾರ್ಮಲ್ ಶರ್ಟ್ಗಳಿದೆ ಬೇಕಿದ್ರೆ ತೊಗೊಳ್ಳಿ ಅಂತ ಹೇಳಿದ್ರು. ನಮಗೆ ವಿಡಿಯೋ ಜೊತೆಗೆ ಈ ಥರ ಎಲ್ಲ ರೋಗಳು ಇಟ್ಟಿರ್ತಾರ. ನನ್ನ ಮಗಳು ಇಲ್ಲಿ ಬಿಟ್ಟರೆ ಅಲ್ಲಿ ಹೋಗೋದು, ಅಲ್ಲಿ ಬಿಟ್ಟರೆ ಇಲ್ಲಿ ಹೋಗೋದು, ಅವಳನ್ನ ಬೇರೆ ನೋಡ್ಕೋಬೇಕು. ದೊಡ್ಡವಳು ಹಿಂದೆ ಇನ್ನೇನು ಇವತ್ತು ವಿಧಿ ಇಲ್ಲ ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟು ಕೂರಿಸಿದ್ವಿ ನನ್ನ ಹಸ್ಬೆಂಡ್ದ, ಸುಮ್ಮನೆ ಕೂತ್ಕೊಂಡಿದ್ಲು. ಇದು ನೋಡಿ, ಇದೆಲ್ಲ ಬಾಯ್ಸ್ದು ಪುಲೋವರ್ಸ್ ಇತ್ತು ಮತ್ತು ಸ್ವಲ್ಪ ಟೀ ಶರ್ಟ್ಸು, ಸ್ವಲ್ಪ ಜೀನ್ಸ್ ಪ್ಯಾಂಟ್ಗಳಿತ್ತು. ಬಟ್ ಇದ್ದಷ್ಟರಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿದ್ದವು ಬಾಯ್ಸ್ಗೂ ಕೂಡ. ನಾವು ಹೋದಾಗಂತೂ ಒಬ್ಬ ಹುಡುಗನೂ ಬಂದಿರಲಿಲ್ಲ ಶಾಪ್ ಮಾಡೋಕ್ಕೆ ಅಂತ. ಬಟ್ ಗರ್ಲ್ಸ್ ಮಾತ್ರ ತುಂಬ ಜನ ಬಂದಿದ್ದರು. ಇನ್ನೊಂದು ಏನಂದರೆ ಈ ಒಬ್ಬೊಬ್ಬರು ಎಷ್ಟೊಂದು ಶಾಪ್ ಮಾಡ್ತಾಯಿದ್ರಂದರೆ ಟ್ರಯಲ್ ರೂಮ್ಗೆ ಹೋದರೆ ಅರ್ಧ ಗಂಟೆ 3/4 ಗಂಟೆ ಆದರೆ ಒಬ್ಬರು ಆಚೆನೇ ಬರ್ತಾಯಿರಲಿಲ್ಲ, ಅಷ್ಟು ಬಟ್ಟೆಗಳನ್ನ ಶಾಪ್ ಮಾಡಿ ಅಷ್ಟು ಟ್ರಯಲ್ ಮಾಡ್ತಾಯಿದ್ರು.
ಮತ್ತೆ ಅಡ್ರೆಸ್ ಹೇಳ್ತಾ ಇದ್ದೀನಿ. ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಎದುರುಗಡೆ ಒಂದು ಸಿಗ್ನಲ್ ಇದೆಯಲ್ಲ, ಆ ಸಿಗ್ನಲ್ ಹತ್ರನೇ AVR ಜುವೆಲ್ಸ್ ಅಂತ ಏನೋ ಇದೆ ನೋಡಿ, ಅದ್ರ ಎದುರುಗಡೆನೆ ಈ ಶಾಪ್ ಇರೋದು. ಮತ್ತು ಅದ್ರ ಪಕ್ಕನೇ ಶಾಂತಿ ಹಾಸ್ಪಿಟಲ್, ನಾನು ಮರ್ತ್ಬಿಟ್ಟೆ ಹಾಸ್ಪಿಟಲು, ಶಾಂತಿ ಹಾಸ್ಪಿಟಲ್ ಅಂತ ಏನೋ ಇದೆ ನೋಡಿ, ಅದ್ರ ಪಕ್ಕನೇ ರೋಡು ಕಾರ್ನರ್ ಈ ಶಾಪ್ ಇರೋದು. ಯಾರೆಲ್ಲ ತುಂಬಾ ಮಾಡರ್ನ್ ಆಗಿ ಬಟ್ಟೆ ಹಾಕ್ತೀರಾ ಮತ್ತು ಕ್ರಾಪ್ ಟಾಪ್ಸ್ ಇದೆಲ್ಲ ಇಷ್ಟಪಡ್ತೀರಾ, ಮತ್ತು ಕ್ರೋಶೆಟ್ಟಲ್ಲಿ ಮಾಡಿರೋ ಟಾಪ್ಸು ಈ ಥರ ಎಲ್ಲ ಯಾರು ಇಷ್ಟಪಡ್ತೀರೋ, ಮತ್ತು ಪಾರ್ಟಿ ವೇರ್ಸು, ಬರ್ಡೇ ಡ್ರೆಸ್ಗಳು, ಇದೆಲ್ಲ ಸಖತ್ತಾಗಿತ್ತು. ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ನಾವು ತೋರಿಸೋದಕ್ಕಿಂತ ನೀವು ಹೋಗಿ ಒಂದ್ಸಲ ನೋಡಿದ್ರೇ ನಿಮಗೆ ಗೊತ್ತಾಗೋದು ಕಲೆಕ್ಷನ್ಸ್ ಎಲ್ಲ ಎಷ್ಟಿದೆ ಅಂತ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್